ಇಂಡಿಯನ್ ಪೊಲಿಟಿನಲ್ಲಿ ಇವತ್ತು ನಾವು ಟಾಪಿಕ್ ನಂಬರ್ 18 ನೋಡ್ತಾ ಇದ್ದೀವಿ. ಟಾಪಿಕ್ ನೇಮ್ ಬಂದು ಲೆಜಿಸ್ಲೇಟಿವ್ ಪ್ರೋಸೆಸ್. ಲೆಜಿಸ್ಲೇಟಿವ್ ಪ್ರೋಸೆಸ್ ಅಂತಂದ್ರೆ ಶಾಸನ ಪ್ರಕ್ರಿಯೆ ಅಂತ ಅರ್ಥ. ನಮ್ಮ ದೇಶದಲ್ಲಿ ಈಗ ಯಾವುದಾದ್ರೂ ಕಾನೂನನ್ನು ಅಥವಾ ಶಾಸನವನ್ನು ಮಾಡಲು ಸಂಸತ್ತಿನಲ್ಲಿ ಮಂಡಿಸುವ ಒಂದು ಕರಡು ಪ್ರತಿ ಅಂದ್ರೆ ಒಂದು ಡ್ರಾಫ್ಟ್ ಕಾಪಿನ ನಾವು ಬಿಲ್ ಅಥವಾ ಮಸೂದೆ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ತರ ಬಿಲ್ಗಳಿವೆ ಅಂದ್ರೆ ಎಷ್ಟು ತರ ಮಸೂದೆಗಳಿವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನ ತಿದ್ದುಪಡಿ ಮಸೂದೆ. ಎರಡನೇದು ಬಂದು ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆ. ಮೂರನೇದು ಬಂದು ಮನಿ ಬಿಲ್ ಅಂತಂದ್ರೆ ಧನ ಮಸೂದೆ. ನಾಲ್ಕನೇದು ಬಂದು ಫೈನಾನ್ಷಿಯಲ್ ಬಿಲ್ ಅಂದ್ರೆ ಹಣಕಾಸು ಮಸೂದೆ. ಸೊ ಮನಿ ಬಿಲ್ ಅಂತಂದ್ರೆ ಧನ ಮಸೂದೆ, ಫೈನಾನ್ಷಿಯಲ್ ಬಿಲ್ ಅಂತಂದ್ರೆ ಹಣಕಾಸು ಮಸೂದೆ. ಅವೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮನಿ ಬಿಲ್ ಅಂತಂದ್ರೆ ಧನ ಮಸೂದೆ, ಫೈನಾನ್ಷಿಯಲ್ ಬಿಲ್ ಅಂತಂದ್ರೆ ಹಣಕಾಸು ಮಸೂದೆ. ಈಗ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಈ ಒಂದೊಂದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತಂದ್ರೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ. ಹಾಗಂದ್ರೆ ಏನಂತ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಕೆನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಅಂದ್ರೆ ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಸಂಸತ್ತಿನ ಯಾವುದಾದರೂ ಒಂದು ಸದನದಲ್ಲಿ ಮಂಡಿಸಬಹುದು. ಅಂದ್ರೆ ಈ ಲೋಕಸಭೆಯಲ್ಲೇ ಮಂಡಿಸಬೇಕು, ರಾಜ್ಯಸಭೆಯಲ್ಲೇ ಮಂಡಿಸಬೇಕು ಅಂತ ಏನಿಲ್ಲ, ಯಾವ್ದ್ರಲ್ಲಾದ್ರೂ ಮಂಡಿಸಬಹುದು. ಲೋಕಸಭೆನಲ್ಲಾದ್ರೂ ಮಂಡಿಸಬಹುದು, ರಾಜ್ಯಸಭೆನಲ್ಲಾದ್ರೂ ಮಂಡಿಸಬಹುದು. ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಇಂಟ್ರೊಡಕ್ಷನ್ ಆಫ್ ದ ಬಿಲ್. ಸೊ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ಪ್ರೆಸಿಡೆಂಟ್ ಅವರಿಂದ ಮೊದಲೇ ಒಪ್ಪಿಗೆ ಪಡೆಯುವ ಅವಶ್ಯಕತೆ ಇಲ್ಲ. ಇದನ್ನ ಡೈರೆಕ್ಟ್ ಆಗಿ ಮಂಡಿಸಬಹುದು. ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಮಿನಿಸ್ಟರ್ ಆರ್ ಪ್ರೈವೇಟ್ ಮೆಂಬರ್. ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಪ್ರೈವೇಟ್ ಮೆಂಬರ್ ಅಥವಾ ಪಬ್ಲಿಕ್ ಮೆಂಬರ್ ಅಂತಂದ್ರೆ ಸಚಿವರುಗಳು, ಮಿನಿಸ್ಟರ್ಗಳು, ಅಥವಾ ಪ್ರೈವೇಟ್ ಮೆಂಬರ್ಸ್ ಅಂತಂದ್ರೆ ನಾನ್ ಮಿನಿಸ್ಟರ್ಸ್ ಅಂತಂದ್ರೆ ಸಚಿವರಲ್ಲದವರು. ಇವರು ಯಾರಾದ್ರೂ ಮಂಡಿಸಬಹುದು, ಯಾವುದೇ ಸದನದಲ್ಲಾದ್ರೂ ಮಂಡಿಸಬಹುದು. ಇದಕ್ಕೆ ರಾಷ್ಟ್ರಪತಿಯವರ ಅನುಮತಿಯ ಅವಶ್ಯಕತೆ ಇಲ್ಲ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅದರಲ್ಲಿ ಎರಡು ತರ ಇದೆ. ಅದನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಒಂದು ಟೈಪ್ ಬಂದು ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆಗುವಂತದ್ದು, ಅಂದ್ರೆ ರಾಜ್ಯಸಭೆನಲ್ಲೂ ಸ್ಪೆಷಲ್ ಮೆಜಾರಿಟಿನಲ್ಲಿ ಪಾಸ್ ಆಗುವಂತದ್ದು, ಮತ್ತೆ ಲೋಕಸಭೆನಲ್ಲೂ ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆಗಬೇಕು. ಸೊ ಈ ಎರಡು ಮನೆಗಳಲ್ಲೂ ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆದ್ರೆ ಆ ಬಿಲ್ ಪಾಸ್ ಆಗಿ ನೆಕ್ಸ್ಟ್ ಪ್ರೆಸಿಡೆಂಟ್ಗೆ ಹೋಗುತ್ತೆ. ಮತ್ತೆ ಇನ್ನೊಂಥರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಸೆಕೆಂಡ್ ಟೈಪ್ ಏನ್ ಹೇಳಿದೆ ಅಂತಂದ್ರೆ, ಈ ಎರಡು ಹೌಸ್ ಅಲ್ಲೂ ಸ್ಪೆಷಲ್ ಮೆಜಾರಿಟಿ ಜೊತೆ ಪಾಸ್ ಆಗೋದಲ್ದೇನೆ ಈ ಭಾರತದಲ್ಲಿರೋ ಒಟ್ಟು ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಆ ಒಂದು ಬಿಲ್ ಪರ ವೋಟ್ ಮಾಡಬೇಕು. ಆಗಷ್ಟೇ ಅದು ಪ್ರೆಸಿಡೆಂಟ್ಗೆ ಹೋಗುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ನಲ್ಲೇ ಎರಡು ತರ ಇದೆ. ಸೊ ಹೀಗೆ ಮೊದಲನೇ ಟೈಪ್ ಅಲ್ಲಿ ಅಂತಂದ್ರೆ ಮೋರ್ ದೆನ್ ಹಾಫ್ ಆಫ್ ದ ಸ್ಟೇಟ್ ವೋಟ್ ಬೇಕಾಗದೆ ಇರೋ ಟೈಪ್ ನಲ್ಲಿ ಅಂತಂದ್ರೆ ಬರೀ ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುವಂತಹ ಟೈಪ್ ನಲ್ಲಿ ಹೇಗೆ ಅಂತಂದ್ರೆ ಫಸ್ಟ್ ರಾಜ್ಯಸಭೆಯಲ್ಲಾದ್ರೂ ಮಂಡಿಸಬಹುದು, ಲೋಕಸಭೆನಲ್ಲಾದ್ರೂ ಮಂಡಿಸಬಹುದು. ಸೊ ಈಗ ಫಸ್ಟ್ ರಾಜ್ಯಸಭೆಯಲ್ಲಿ ಮಂಡಿಸ್ತೀವಿ ಅಂತಂದ್ರೆ ಅಲ್ಲಿ ಮಿನಿಮಮ್ ಎಷ್ಟಿರಬೇಕು ಸ್ಟ್ರೆಂತ್ ಅಂತಂದ್ರೆ ಹಾಫ್ ಆಫ್ ದ ಮೆಂಬರ್ಸ್ ಆಫ್ ದ ಹೌಸ್ ಶುಡ್ ಬಿ ಪ್ರೆಸೆಂಟ್. ಅದು ಫಸ್ಟ್ ಕಂಡೀಷನ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಮಂಡಿಸಬೇಕು ಅಂತಂದ್ರೆ ಮಿನಿಮಮ್ 50% ಅಷ್ಟು ಮೆಂಬರ್ಸ್ ಪ್ರೆಸೆಂಟ್ ಆಗಿರ್ಬೇಕು. ರಾಜ್ಯಸಭೆಲಾದ್ರೂ ಆಗಿರ್ಬೋದು, ಲೋಕಸಭೆಲಾದ್ರೂ ಆಗಿರ್ಬೋದು. ಈಗ ರಾಜ್ಯಸಭೆಯಲ್ಲಿ ಮೊದಲು ಮಂಡಿಸ್ತಾರೆ ಅನ್ಕೊಳ್ಳಿ. ಈಗ ಅಲ್ಲಿ 245 ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಹಾಫ್ ಅಷ್ಟು ಪ್ರೆಸೆಂಟ್ ಇರಬೇಕು. ಅಲ್ಲಿ ಹಾಫ್ ಅಷ್ಟು ಪ್ರೆಸೆಂಟ್ ಇರಬೇಕು ಮಿನಿಮಮ್. ಸೊ ಅಲ್ಲಿ ಪ್ರೆಸೆಂಟ್ ಎಷ್ಟು ಜನ ಆಗಿರ್ತಾರೋ ಅದರಲ್ಲಿ 2/3 ಆಫ್ ದ ಮೆಂಬರ್ಸ್ ವೋಟ್ ಮಾಡಬೇಕು. ಆಗ ಒಂದು ಹೌಸ್ ಅಲ್ಲಿ ಪಾಸ್ ಆಯ್ತು ಅಂತ. ನೆಕ್ಸ್ಟ್ ಲೋಕಸಭೆನಲ್ಲಿ ಮಂಡಿಸಬಹುದು. ಅಲ್ಲೂ ಸಹ 545 ಮೆಂಬರ್ಸ್ ಇದ್ದಾರೆ. ಅಲ್ಲೂ ಮಿನಿಮಮ್ ಫಸ್ಟ್ ಕಂಡೀಷನ್ ಎಷ್ಟಿರಬೇಕು, 50% ಅಷ್ಟು ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ಆ ಒಂದು ಪ್ರೆಸೆಂಟ್ ಎಷ್ಟು ಜನ ಇರ್ತಾರೆ, ಮಿನಿಮಮ್ 50%, ಅದ್ರ ಮೇಲೆ ಎಷ್ಟು ಜನ ಆದ್ರೂ ಇರ್ಬೋದು. ಸೊ ಅಲ್ಲಿ ಇದ್ದಂತ ಒಟ್ಟು ಜನದಲ್ಲಿ 2/3 ಆಫ್ ದ ಮೆಂಬರ್ಸ್ ಆ ಒಂದು ಬಿಲ್ ಪರ
ವೋಟ್ ಮಾಡಬೇಕು. ಈಗ ರಾಜ್ಯಸಭೆಯಲ್ಲಿ ಏನೋ ಪಾಸ್ ಆಗೋಯ್ತು, ಲೋಕಸಭೆಯಲ್ಲಿ ಫೇಲ್ ಆಗೋಯ್ತು. ಆ ಟೈಮಲ್ಲಿ ಜಾಯಿಂಟ್ ಸೆಷನ್ ಕರೆಯೋ ಒಂದು ಪ್ರಾವಿಷನ್ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಬಿಲ್ಲು ಫೇಲ್ ಆಯ್ತು ಅಂತಾನೆ ಅರ್ಥ. ಸೊ ಅವರು ಮೊದಲಿಂದ ಬರಬೇಕು. ಸೊ ಈಗ ಅಕಸ್ಮಾತ್ ಮೊದಲು ಲೋಕಸಭೆಯಲ್ಲಿ ಮಂಡಿಸಿ ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಮಂಡಿಸಿದ್ರು ಸೇಮ್ ಪ್ರೋಸೆಸ್. ಸೊ ಜಾಯಿಂಟ್ ಸೆಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಅಪ್ಲೈ ಆಗಲ್ಲ. ಸೊ ಈಗ ಎರಡನೇ ತರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಸೆಕೆಂಡ್ ಟೈಪ್ ನೋಡಿದ್ರೆ ಅದರಲ್ಲಿ ನಾನು ಹೇಳಿದ್ದೆ ಎರಡು ಹೌಸ್ ಅಲ್ಲೂ ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆಗಬೇಕು. ಅದಾದ್ಮೇಲೆ ಭಾರತದಲ್ಲಿರೋ ಒಟ್ಟು ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಆ ಬಿಲ್ ಪರ ವೋಟ್ ಮಾಡಬೇಕು ಅಂತ. ಸೊ ಆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಯಾವ ತರ ವೋಟ್ ಮಾಡಬೇಕು ಅಂತಂದ್ರೆ ಅಲ್ಲಿರೋ ವಿಧಾನಸಭೆಗಳು ಅಂತಂದ್ರೆ ಸ್ಟೇಟ್ ಲೆಜಿಸ್ಲೇಚರ್ ನಲ್ಲಿ ಅಲ್ಲೂ ಬಿಲ್ ನ ಪಾಸ್ ಮಾಡಬೇಕು. ಅಲ್ಲಿ ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಆಗಬೇಕು. ಅಲ್ಲಿ ಸ್ಪೆಷಲ್ ಮೆಜಾರಿಟಿ ಬರಲ್ಲ, ಅಲ್ಲಿ ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಆಗಬೇಕು. ಸೊ ಆಗ ಆ ಒಂದು ಬಿಲ್ಲು ಪಾಸ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ನೆಕ್ಸ್ಟ್ ಅದು ಪ್ರೆಸಿಡೆಂಟ್ಗೆ ಹೋಗುತ್ತೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ನಲ್ಲಿ ಅದು ಪ್ರೆಸಿಡೆಂಟ್ ಹತ್ರ ಹೋದಾಗ ಪ್ರೆಸಿಡೆಂಟ್ ಅವರು ಅವರ ಒಪ್ಪಿಗೆನ ನಿರಾಕರಿಸೋ ಹಾಗೆ ಇಲ್ಲ. ಯಾಕೆ ಅಂತಂದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಬಂದಿರುತ್ತೆ, ಲೋಕಸಭೆಯಲ್ಲಿ ಪಾಸ್ ಆಗಿ ಬಂದಿರುತ್ತೆ, ಮತ್ತೆ ಈ ಒಂದು ಭಾರತದಲ್ಲಿ ಇರೋ ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅದಕ್ಕೆ ಅನುಮೋದನೆನ ಕೊಟ್ಟಿರ್ತವೆ. ಸೊ ಈಗ ಅವ್ರಿಗೆ ರಾಷ್ಟ್ರಪತಿ ಅವರು ಇದಕ್ಕೆ ಒಪ್ಪಿಗೆನ ನಿರಾಕರಿಸೋ ಹಾಗಿಲ್ಲ. ಅದಲ್ದೇನೆ ರಾಷ್ಟ್ರಪತಿ ಅವರು ತಮ್ಮ ವಿಟೋ ಅಧಿಕಾರನೂ ಸಹ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ. ಅವ್ರು ಒಪ್ಪಿಗೆ ಕೊಡ್ಲೇಬೇಕು, ಅವರು ಕೊಟ್ಟೆ ಕೊಡ್ತಾರೆ. ಆಗ ಬಿಲ್ ಇದ್ದಿದ್ದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಮಸೂದೆ ಕಾಯ್ದೆಯಾಗಿ ಪರಿವರ್ತನೆ ಆಗುತ್ತೆ. ಆರ್ಡಿನರಿ ಬಿಲ್ ಅಂತಂದ್ರೆ ಸಾಮಾನ್ಯ ಮಸೂದೆ ಬಗ್ಗೆ ನೋಡೋದಾದ್ರೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಹೇಗೆ ರಾಷ್ಟ್ರಪತಿಯವರ ಮೊದಲೇ ಒಪ್ಪಿಗೆ ತಗೊಳ್ಳೋದು ಬೇಕಾಗಿಲ್ವೋ, ಸೊ ಈ ಸಾಮಾನ್ಯ ಮಸೂದೆಗೂ ಸಹ ಈ ಪ್ರೆಸಿಡೆಂಟ್ ಅವರ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಯಾವ್ದಾದ್ರೂ ಒಂದು ಸದನದಲ್ಲಿ ಲೋಕಸಭೆನಲ್ಲಾದ್ರೂ ಆಗಿರ್ಬೋದು, ರಾಜ್ಯಸಭೆನಲ್ಲಾದ್ರೂ ಆಗಿರ್ಬೋದು ಮಂಡಿಸ್ಬೋದು. ಇದನ್ನು ಸಹ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ರೀತಿನಲ್ಲೇ ಪಬ್ಲಿಕ್ ಮೆಂಬರ್ ಅಂತಂದ್ರೆ ಮಿನಿಸ್ಟರ್ಗಳಾದ್ರೂ ಆಗಿರ್ಬೋದು ಅಥವಾ ನಾನ್ ಮಿನಿಸ್ಟರ್ಸ್ ಅಂತಂದ್ರೆ ಪ್ರೈವೇಟ್ ಮೆಂಬರ್ಸ್ ಆದ್ರೂ ಆಗಿರ್ಬೋದು, ಇವರು ಈ ಎರಡು ವಿಧದಲ್ಲಿ ಯಾವ ಮೆಂಬರ್ಸ್ ಗಳಾದ್ರೂ ಸಹ ಇದನ್ನ ಸದನದಲ್ಲಿ ಮಂಡಿಸಬಹುದು. ಇದಕ್ಕೆ ರಾಷ್ಟ್ರಪತಿಯವರ ಮುಂಚಿತ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಬೋತ್ ದ ಹೌಸಸ್ ಹ್ಯಾವ್ ಈಕ್ವಲ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ಆರ್ಡಿನರಿ ಬಿಲ್. ಆರ್ಡಿನರಿ ಬಿಲ್ ಬಗ್ಗೆ ಆಕ್ಚುಲಿ ನಿಮ್ಗೆ ಲಾಸ್ಟ್ ಸ್ಲೈಡ್ ನಲ್ಲಿ ಹೇಳ್ಬೇಕಾಯ್ತು. ಆರ್ಡಿನರಿ ಬಿಲ್ ಪಾಸ್ ಆಗೋದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕು, ಅಂದ್ರೆ ಮೋರ್ ದೆನ್ ಹಾಫ್ ಆಫ್ ದ ಮೆಂಬರ್ಸ್ ಅದ್ರ ಪರ ಆ ಬಿಲ್ ಪರ ವೋಟ್ ಮಾಡಬೇಕು. ಇದನ್ನು ಸಹ ರಾಜ್ಯಸಭೆನಲ್ಲಾದ್ರೂ ಮಂಡಿಸ್ಬೋದು ಮೊದಲನೇದಾಗಿ, ಅಥವಾ ಲೋಕಸಭೆನಲ್ಲಾದ್ರೂ ಮಂಡಿಸ್ಬೋದು. ಯಾವ ಸದನದಲ್ಲಿ ಬೇಕಾದ್ರೂ ಈ ಒಂದು ಮಸೂದೆನ ಮಂಡನೆ ಮಾಡಬಹುದು. ಸೊ ಈ ಲೋಕಸಭೆಗೂ ಮತ್ತೆ ರಾಜ್ಯಸಭೆಗೂ ಈಕ್ವಲ್ ಪವರ್ಸ್ ಅಂತಂದ್ರೆ ಸಮಾನ ಅಧಿಕಾರ ಇದೆ. ಈ ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಸಮಾನ ಅಧಿಕಾರ ಇದೆ. ಈಗ ಒಂದು ಮನೆಯಲ್ಲಿ ಬಿಲ್ಲು ಸಿಂಪಲ್ ಮೆಜಾರಿಟಿಲಿ ಪಾಸ್ ಆದ್ರೆ ಇನ್ನೊಂದು ಮನೆಗೆ ಹೋಗುತ್ತೆ. ಸೊ ಅಲ್ಲೇನಾದ್ರೂ ಫೇಲ್ ಆದ್ರೆ ಡೆಡ್ ಲಾಕ್ ಆಗ್ಬಿಡುತ್ತೆ. ಆ ಸಿಚುಯೇಷನ್ ಒಂದು ಹೌಸ್ ಅಲ್ಲಿ ಪಾಸ್ ಆಗಿ ಇನ್ನೊಂದು ಹೌಸ್ ಅಲ್ಲಿ ಫೇಲ್ ಆದ್ರೆ ಆ ಸಿಚುಯೇಷನ್ ನ ಡೆಡ್ ಲಾಕ್ ಅಂತ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕರೀತಾರೆ. ಮತ್ತೆ ಈಗ ಲೋಕಸಭೆನಲ್ಲಿ ಮೊದಲು ಬಿಲ್ ಮಂಡನೆ ಆಯ್ತು ಅಂತ ಅನ್ಕೊಳ್ಳಿ, ಅಲ್ಲಿ ಪಾಸ್ ಆಗೋಗ್ತು, ನೆಕ್ಸ್ಟ್ ರಾಜ್ಯಸಭೆಗೆ ಹೋಗುತ್ತೆ. ಆ ರಾಜ್ಯಸಭೆಗೆ ಒಂದ್ ಸ್ವಲ್ಪ ಏನೇನ್ ಅಧಿಕಾರ ಇದೆ ಆ ಬಿಲ್ ಬಂದಾಗ ಅಂತಂದ್ರೆ, ಸೊ ಆ ಬಿಲ್ ನ ಮಂಡಿಸ್ದೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬಹುದು. ಅಥವಾ ಏನಾದ್ರೂ ಚೇಂಜಸ್ ಮಾಡಿಸ್ಬೇಕು ಅಂತ ಬಂದ್ರೆ ಅವ್ರ ಅಮೆಂಡ್ಮೆಂಟ್ ಸಹ ಮಾಡ್ಬೋದು, ಅಂತಂದ್ರೆ ಮಾರ್ಪಾಡು ಮಾಡಿ ಅಂತ ಕಳಿಸ್ಬೋದು. ಅಥವಾ ಕಂಪ್ಲೀಟ್ ಆಗಿ ಆರ್ಡಿನರಿ ಬಿಲ್ ನ ರಿಜೆಕ್ಟ್ ಆದ್ರೂ ಮಾಡ್ಬೋದು. ಸೊ ಹೀಗೆ ಒಂದ್ ಹೌಸ್ ಅಲ್ಲಿ ಪಾಸ್ ಆಗಿ ಇನ್ನೊಂದು ಹೌಸ್ ಅಲ್ಲಿ ಫೇಲ್ ಆಗೋದನ್ನ ಡೆಡ್ ಲಾಕ್ ಅಂತ ಕರೀತಾರೆ. ಸೊ ಆ ತರ ಸಿಚುವೇಶನ್ ಏನಾದ್ರೂ ಬಂದ್ರೆ ಆಗ ಈ ರಾಷ್ಟ್ರಪತಿ ಅವರಿಗೆ ಜಂಟಿ ಅಧಿವೇಶನ ಕರೆಯೋ ಅಧಿಕಾರ ಇರುತ್ತೆ. ಆಗ ಏನ್ ಮಾಡ್ತಾರೆ, ಜಂಟಿ ಅಧಿವೇಶನ ಕರೀತಾರೆ. ಆಗ ರಾಷ್ಟ್ರಪತಿ ಅವರು ಅವ್ರಿಗೆ ಡೈರೆಕ್ಟ್ ಆಗಿ ಜಂಟಿ ಅಧಿವೇಶನ ಕರೆಯೋದಕ್ಕಾಗಲ್ಲ. ಸೊ ಈ ಜಂಟಿ ಅಧಿವೇಶನ ಕರೀರಿ ಅಂತ ಈ ಪ್ರೈಮ್ ಮಿನಿಸ್ಟರ್ ಮತ್ತೆ ಅವರ ಮಂತ್ರಿ ಮಂಡಲ ಈ ರಾಷ್ಟ್ರಪತಿ ಅವರಿಗೆ ಶಿಫಾರಸ್ ಮಾಡಬೇಕು. ಸೊ ಈ ಪ್ರೈಮ್ ಮಿನಿಸ್ಟರ್ ಮತ್ತು ಅವರ ಮಂತ್ರಿ ಮಂಡಲ, ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ರಾಷ್ಟ್ರಪತಿ ಅವರಿಗೆ ಶಿಫಾರಸ್ ಮಾಡಿದಾಗ ಈ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ, ಜಾಯಿಂಟ್ ಸೆಷನ್ ನ ಕರೀತಾರೆ.
ಜಾಯಿಂಟ್ ಸೆಷನ್ ಕರೆದಾಗ ರಾಜ್ಯಸಭೆ ಮತ್ತು ಲೋಕಸಭೆ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಳ್ತಾರೆ. ಆ ಟೈಮಲ್ಲಿ ಅದಕ್ಕೆ ಹೆಡ್ ಆಗಿ ಯಾರಾಗಿರ್ತಾರೆ ಅಂತಂದ್ರೆ ಲೋಕಸಭಾ ಸ್ಪೀಕರ್ ಆ ಒಂದು ಸೆಷನ್ಗೆ ಹೆಡ್ ಆಗಿರ್ತಾರೆ. ಕರೆಯೋದ್ ಬಂದು ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗೆ ಕರೀರಿ ಅಂತ ಶಿಫಾರಸ್ ಮಾಡೋದು ಪ್ರೈಮ್ ಮಿನಿಸ್ಟರ್ ಮತ್ತೆ ಅವರ ಮಂತ್ರಿಮಂಡಲ. ಸೊ ಹಾಗೆ ರಾಷ್ಟ್ರಪತಿ ಅವ್ರು ಕರೆದಾಗ ಅದರ ಅಧ್ಯಕ್ಷತೆ ವಹಿಸ್ಕೊಳ್ಳೋದು ಬಂದು ಸ್ಪೀಕರ್ ಅವರು. ಉದಾಹರಣೆಗೆ ಇನ್ ಇಂಡಿಯಾ ಫಾಲೋಯಿಂಗ್ ಆಕ್ಟ್ಸ್ ಆರ್ ಪಾಸ್ಡ್ ಥ್ರೂ ಜಾಯಿಂಟ್ ಸೆಷನ್. ಸೊ ಈ ತರ ಡೆಡ್ ಲಾಕ್ ಸಿಚುಯೇಷನ್ ಕೆಲವು ಬಾರಿ ಆಗಿದೆ. ಅದರಲ್ಲಿ 3 ಸಲ ಈ ಡೆಡ್ ಲಾಕ್ ಸಿಚುಯೇಷನ್ಗೆ ಬಂದಾಗ 3 ಆಕ್ಟ್ ಈ ತರ ಡೆಡ್ ಲಾಕ್ ಸಿಚುಯೇಷನ್ ಬಂದಾಗ ಈ ಜಂಟಿ ಅಧಿವೇಶನ ಕರೆದು ಪಾಸ್ ಆಗಿರೋ ಉದಾಹರಣೆಗಳಿವೆ. ಅದರಲ್ಲಿ ಡೌರಿ ಅಬಾಲಿಷನ್ ಆಕ್ಟ್ ಒಂದು, ಅಂದ್ರೆ ಈ ವರದಕ್ಷಿಣೆ ನಿಷೇಧ ಕಾಯ್ದೆ ಒಂದು, ಮತ್ತೆ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡೋ ಒಂದು ಕಾಯ್ದೆ, ಮತ್ತೆ ಇನ್ನೊಂದು ಪೋಟಾ ಕಾಯ್ದೆ, ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್. ಸೊ ಇವು 3 ಕಾಯ್ದೆಗಳು ಈ ಜಾಯಿಂಟ್ ಸೆಷನ್ ಕರೆದೇ ಪಾಸ್ ಆಗಿವೆ. ಈಗ ನೆಕ್ಸ್ಟ್ ಈ ಲೋಕಸಭೆ ಮತ್ತು ರಾಜ್ಯಸಭೆ ಇಲ್ಲಿ ಎರಡರಲ್ಲೂ ಬಿಲ್ಲು ಪಾಸ್ ಆದಾಗ ಸಿಂಪಲ್ ಮೆಜಾರಿಟಿನಲ್ಲಿ ನೆಕ್ಸ್ಟ್ ಪ್ರೆಸಿಡೆಂಟ್ ಅವ್ರ ಹತ್ರ ಈ ಬಿಲ್ ಹೋಗುತ್ತೆ ಎಂದಕ್ಕೆ ಅವರು ಒಪ್ಪಿಗೆ ತಗೊಳ್ಳೋದಕ್ಕೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ಎಕ್ಸರ್ಸೈಸ್ ವಿಟೋ ಪವರ್ ಆನ್ ಆರ್ಡಿನರಿ ಬಿಲ್. ರಾಷ್ಟ್ರಪತಿ ಅವರಿಗೆ ಈ ಸಾಮಾನ್ಯ ಮಸೂದೆ ಮೇಲೆ ತಮ್ಮ ವಿಟೋ ಅಧಿಕಾರನ ಬಳಸೋ ಒಂದು ಅಧಿಕಾರ ಇದೆ ಅವ್ರಿಗೆ. ಆದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅವ್ರ ಹತ್ರ ಹೋದಾಗ ಅವ್ರು ಒಪ್ಪಿಗೆ ಕೊಡ್ಲೇಬೇಕು. ಬಟ್ ಆರ್ಡಿನರಿ ಬಿಲ್ ಅವ್ರ ಹತ್ರ ಹೋದಾಗ ಅದು ಅವ್ರ ಇಷ್ಟ, ಒಪ್ಪಿಗೆ ಕೊಡೋದು ಬಿಡೋದು ಅವ್ರ ಇಷ್ಟ. ಅವ್ರಿಗೆ ಒಂದು ಸ್ಪೆಷಲ್ ಪವರ್ ಇದೆ, ಅದು ವಿಟೋ ಪವರ್. ಇಫ್ ದ ಪ್ರೆಸಿಡೆಂಟ್ ಗಿವ್ಸ್ ಇಸ್ ಅಸೆಂಟ್ ಅಂತ ರಾಷ್ಟ್ರಪತಿ ಅವ್ರು ಏನಾದ್ರೂ ಆ ಮಸೂದೆಗೆ ಒಪ್ಪಿಗೆ ಕೊಟ್ರೆ ಅದು ಕಾಯ್ದೆ ಆಗುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಆಕ್ಟ್. ಮನಿ ಬಿಲ್ ಅಂದ್ರೆ ಧನ ಮಸೂದೆ. ಸೊ ಈ ಮನಿ ಬಿಲ್ ಬಗ್ಗೆ ತಿಳಿಸ್ಕೊಡೋ ಆರ್ಟಿಕಲ್ ಬಂದು ಆರ್ಟಿಕಲ್ 110 110. ಎ ಬಿಲ್ ಈಸ್ ಕನ್ಸಿಡರ್ಡ್ ಆಸ್ ಮನಿ ಬಿಲ್ ಇಫ್ ಇಟ್ ಇನ್ಕ್ಲೂಡ್ಸ್ ಇಂಪೋಸಿಷನ್, ಅಬಾಲಿಷನ್, ಆಲ್ಟ್ರೇಷನ್ ಆರ್ ರೆಗ್ಯುಲೇಷನ್ ಆಫ್ ಎನಿ ಟ್ಯಾಕ್ಸಸ್. ಅಂದ್ರೆ ಈಗ ಯಾವುದೇ ಮಸೂದೆಯನ್ನ ಧನ ಮಸೂದೆ ಎಂದು ಪರಿಗಣಿಸಬೇಕಾದ್ರೆ ಸೊ ಆ ಮಸೂದೆಗೆ ಕೆಲವೊಂದು ಅಂಶಗಳಿರ್ಬೇಕು. ಆ ಅಂಶಗಳೇನಾದ್ರೂ ಆ ಮಸೂದೆಯಲ್ಲಿ ಕಂಡು ಬಂದ್ರೆ ಅದನ್ನ ನಾವು ಧನ ಮಸೂದೆ ಅಂತ ಕರಿತೀವಿ. ಹಾಗಾದ್ರೆ ಆ ಅಂಶಗಳು ಯಾವ್ದ್ಯಾವ್ದು ಅಂದ್ರೆ ಯಾವುದೇ ತೆರಿಗೆಯನ್ನು ವಿಧಿಸುವುದು ಅಂದ್ರೆ ಇಂಪೋಸಿಷನ್ ಮಾಡೋದು, ರದ್ದುಗೊಳಿಸುವುದು, ವಜಾ ಮಾಡುವುದು, ಬದಲಾಯಿಸುವುದು ಅಥವಾ ಅವುಗಳಿಗೆ ನಿಯಮ ರೂಪಿಸುವುದು. ಈ ಒಂದು ಅಂಶ ಇಂಪೋಸಿಷನ್, ಅಬಾಲಿಷನ್, ಆಲ್ಟ್ರೇಷನ್, ರೆಗ್ಯುಲೇಷನ್ ಆಫ್ ಎನಿ ಟ್ಯಾಕ್ಸಸ್, ಈ ಒಂದು ಅಂಶ ಏನಾದ್ರೂ ಆ ಮಸೂದೆನಲ್ಲಿ ಇದ್ರೆ ಅಂದ್ರೆ ಈ ಒಂದು ಪಾಯಿಂಟ್ ಗೆ ರಿಲೇಟೆಡ್ ಆದಾಗೆ ಆ ಬಿಲ್ ನಲ್ಲಿ ಏನಾದ್ರೂ ಮೆನ್ಷನ್ ಮಾಡಿದ್ರೆ ಅದನ್ನ ಮನಿ ಬಿಲ್ ಅಂತ ಕರೀತಾರೆ. ಸೊ ಇದು ಒಂದೇ ಪಾಯಿಂಟ್ ಅಲ್ಲ, ಇನ್ನೊಂದಿದೆ. ರೆಗ್ಯುಲೇಷನ್ ಆಫ್ ಬಾರೋಯಿಂಗ್ಸ್ ಆಫ್ ಮನಿ ಫ್ರಮ್ ಯೂನಿಯನ್ ಗವರ್ನಮೆಂಟ್. ಭಾರತ ಸರ್ಕಾರವು ಹಣವನ್ನು ಸಾಲವಾಗಿ ತೆಗೆದುಕೊಳ್ಳುವುದು ಈ ವರ್ಲ್ಡ್ ಬ್ಯಾಂಕ್ ಇಂದನೋ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದನೋ ಅಥವಾ ಒಂದು ಬ್ರಿಕ್ಸ್ ಬ್ಯಾಂಕ್ ಇಂದನೋ ಅಥವಾ ಬೇರೆ ಯಾವುದೋ ಒಂದು ದೇಶದಿಂದನೋ ಸಾಲ ತಗೋಬೇಕು ಅಂತ ಏನಾದ್ರೂ ಒಂದು ಅಂಶನ ಆ ಒಂದು ಮಸೂದೆಯಲ್ಲಿ ಕಂಡು ಬಂದ್ರೆ ಅದು ಸಹ ಮನಿ ಬಿಲ್ ಅಂತ ಕರಿತೀವಿ. ಅಥವಾ ಯಾವುದೇ ಖಾತರಿ ಕೊಡುವುದು ಅಂದ್ರೆ ಬೇರೆ ಯಾವುದೋ ದೇಶಕ್ಕೆ ಇನ್ನೊಂದು ದೇಶದಿಂದ ಸಾಲ ಬೇಕಾಗಿರುತ್ತೆ, ನಾವು ಹೋಗಿ ಅವ್ರಿಗೆ ಶ್ಯೂರಿಟಿ ಹಾಕ್ಬೇಕು. ಸೊ ಆ ಪಾಯಿಂಟ್ ಏನಾದ್ರೂ ಮೆನ್ಷನ್ ಆಗಿದ್ರೆ ಅದು ಸಹ ಮನಿ ಬಿಲ್ ಅಂತಾನೆ ಕರಿಬೇಕಾಗುತ್ತೆ. ಇನ್ನೊಂದು ಅಂಶ ಯಾವುದು ಅಂತಂದ್ರೆ ಡಿಕ್ಲರೇಷನ್ ಆಫ್ ಎನಿ ಎಕ್ಸ್ಪೆಂಡಿಚರ್ ಚಾರ್ಜ್ಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದ್ರೆ ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ಖರ್ಚು ಮಾಡುವುದು. ಅಂದ್ರೆ ಈ ಒಂದು ಪಾಯಿಂಟ್ ಏನಾದ್ರೂ ಆ ಒಂದು ಮಸೂದೆನಲ್ಲಿ ಇದ್ರೆ ಅದು ಸಹ ಮನಿ ಬಿಲ್ ಅಂತ ಕರಿತೇವೆ. ಪ್ರೊಸೀಜರ್ ಫಾರ್ ಎನಾಕ್ಟಿಂಗ್ ದ ಮನಿ ಬಿಲ್. ಧನ ಮಸೂದೆನ ಹೇಗ್ ಮಂಡಿಸ್ತಾರೆ, ಧನ ಮಸೂದೆ ಮಂಡನೆಯ ಪ್ರಕ್ರಿಯೆನ ನಾವು ನೋಡೋದಾದ್ರೆ ನಾನು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಮತ್ತೆ ಆರ್ಡಿನರಿ ಬಿಲ್ ಇವೆರಡು ಬಿಲ್ನು ಮಂಡಿಸ್ಬೇಕಾದ್ರೆ ಪ್ರೆಸಿಡೆಂಟ್ ಅವರ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಮನಿ ಬಿಲ್ಗೆ ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಇಸ್ ಮ್ಯಾಂಡೇಟರಿ. ಅಂದ್ರೆ ರಾಷ್ಟ್ರಪತಿ ಅವರ ಒಪ್ಪಿಗೆ ಬೇಕೇ ಬೇಕು. ಸದನದಲ್ಲಿ ಇದನ್ನ ಮಂಡಿಸ್ಬೇಕಾದ್ರೆ ರಾಷ್ಟ್ರಪತಿ ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಈ ಧನ ಮಸೂದೆನ ಸದನದಲ್ಲಿ ಮಂಡಿಸಬಹುದು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ಧನ ಮಸೂದೆನ ಲೋಕಸಭೆನಲ್ಲಿ ಮಾತ್ರ ಮಂಡಿಸ್ಬೇಕು. ಅಂದ್ರೆ ಮೊದಲು ಲೋಕಸಭೆನಲ್ಲಿ ಮಂಡಿಸ್ಬೇಕು, ನಂತರ ರಾಜ್ಯಸಭೆ ಕಳಿಸ್ಬೇಕು. ಆದ್ರೆ ಮೊದಲು 2 ತರ ಮಸೂದೆಗಳಿಗೆ ಹಾಗಿರ್ಲಿಲ್ಲ, ಯಾವುದೇ ಸದನದಲ್ಲಿ ಬೇಕಾದ್ರೂ ಮಂಡಿಸಬಹುದಾಗಿತ್ತು. ಆದ್ರೆ ಧನ ಮಸೂದೆನ ಲೋಕಸಭೆನಲ್ಲೇ ಮಂಡಿಸ್ಬೇಕು. ಮತ್ತು ಇನ್ನೊಂದೇನಂತಂದ್ರೆ ಇದನ್ನ ಮಂತ್ರಿಗಳು ಮಾತ್ರ ಮಂಡಿಸ್ಬೇಕು, ಆರ್ಡಿನರಿ ಎಂಪಿಗಳು ಮಂಡಿಸೋ ಹಾಗಿಲ್ಲ. ಅವೆರಡನ್ನ
ಯಾರು ಬೇಕಾದ್ರೂ ಮಂಡಿಸ್ಬೋದಾಯ್ತು. ಮತ್ತೆ ಈ ಒಂದು ಮಸೂದೆ ಧನ ಮಸೂದೆ ಅಂದ್ರೆ ಮನಿ ಬಿಲ್ಲೋ ಇಲ್ವೋ ಅಂತ ತೀರ್ಮಾನ ಮಾಡೋ ಅಧಿಕಾರ ಇರೋದು ಸ್ಪೀಕರ್ ಅವ್ರಿಗೆ. ಸೊ ಸ್ಪೀಕರ್ ಅವ್ರಿಗೆ ಅಧಿಕಾರ ಇರುತ್ತೆ. ಈ ಒಂದು ಧನ ಮಸೂದೆ ಸದನದಲ್ಲಿ ಸಿಂಪಲ್ ಮೆಜಾರಿಟಿಲಿ ಪಾಸ್ ಆಗ್ಬೇಕು. ಸಿಂಪಲ್ ಮೆಜಾರಿಟಿಲಿ ಪಾಸ್ ಆದ್ರೆ ನೆಕ್ಸ್ಟ್ ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭಾ ಹ್ಯಾಸ್ ನೋ ಪವರ್ ಟು ರಿಟೈನ್, ಅಮೆಂಡ್ ಅಂಡ್ ರಿಜೆಕ್ಟ್ ದ ಮನಿ ಬಿಲ್. ರಾಜ್ಯಸಭೆಗೆ ಈ ಒಂದು ಧನ ಮಸೂದೆನ ತಡೆ ಹಿಡಿಯುವ ಅಥವಾ ತಿದ್ದುಪಡಿ ಮಾಡುವ ಅಥವಾ ವಜಾಗೊಳಿಸುವ ಯಾವುದೇ ಅಧಿಕಾರ ಇಲ್ಲ. ರಾಜ್ಯಸಭೆಗೆ ಲೋಕಸಭೆಯಿಂದ ಪಾಸ್ ಆಗಿ ಹೋದ್ಮೇಲೆ 14 ದಿನ ಟೈಮ್ ಇರುತ್ತೆ ರಾಜ್ಯಸಭೆಯಲ್ಲಿ. ಅಲ್ಲಿ ಅವರು ವಿಥ್ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ, ಅವರು ಒಪ್ಪಿಗೆ ಕೊಟ್ಟು ಕಳಿಸ್ಬೇಕು. ಇಟ್ ಮಸ್ಟ್ ಗಿವ್ ಇಸ್ ಅಪ್ರೂವಲ್ ವಿತ್ ಇನ್ 14 days, ಅದರ್ವೈಸ್ ಬಿಲ್ ಇಸ್ ಡೀಮ್ಡ್ ಟು ಬಿ ಪಾಸ್ಡ್ ಬೈ ರಾಜ್ಯಸಭಾ. ಸೊ ಲೋಕಸಭೆನಲ್ಲಿ ಪಾಸ್ ಆಗಿ ರಾಜ್ಯಸಭೆಗೆ ಹೋಗುತ್ತೆ, ಅಲ್ಲಿ 14 ದಿನ ಟೈಮ್ ಇರುತ್ತೆ ಅವ್ರ ಒಪ್ಪಿಗೆಗೆ. ಸೊ ಅವ್ರೇನಾದ್ರೂ ಹಂಗೆ ರಿಟೈನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬಿಲ್ಲು ಪಾಸ್ ಆಗಿದೆ ಅಂತಾನೆ ನಾವು ಕನ್ಸಿಡರ್ ಮಾಡ್ತಾರೆ. ಬಿಲ್ is deemed to be passed by Rajya Sabha. President has the power to reject the money bill usually. ರಾಷ್ಟ್ರಪತಿಯವರಿಗೆ ಈ ಮನಿ ಬಿಲ್ ಸಹ ರಿಜೆಕ್ಟ್ ಮಾಡೋ ಅಧಿಕಾರ ಇದೆ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಧನ ಮಸೂದೆ ಮನಿ ಬಿಲ್ ನ ರಿಜೆಕ್ಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಸದನದಲ್ಲಿ ಮಂಡಿಸ್ಬೇಕಾದ್ರೆ ಮೊದಲೇ ಅವ್ರು ಒಪ್ಪಿಗೆ ತಗೊಂಡೇ ಮಂಡಿಸಿರ್ತಾರೆ. ಸೊ ಆ ಕಾರಣಕ್ಕೆ ರಾಷ್ಟ್ರಪತಿಗಳು ಈ ಧನ ಮಸೂದೆನ ವಜಾ ಮಾಡೋಲ್ಲ, ರಿಜೆಕ್ಟ್ ಮಾಡೋದಿಲ್ಲ. ಮತ್ತೆ ಈ ರಾಷ್ಟ್ರಪತಿಯವ್ರಿಗೆ ಇದನ್ನ ರೀಕನ್ಸಿಡರೇಷನ್ ಮಾಡಿ ಅಂತಂದ್ರೆ ಏನಾದ್ರೂ ಮಾರ್ಪಾಡು ಮಾಡಿ ಅಂತ ಮತ್ತೆ ಅದನ್ನ ಸಂಸತ್ಗೆ ಕಳಿಸೋ ಅಧಿಕಾರ ಸಹ ರಾಷ್ಟ್ರಪತಿಯವ್ರಿಗೆ ಇಲ್ಲ. ಇಫ್ ದ ಮನಿ ಬಿಲ್ ಗೆಟ್ಸ್ ಪ್ರೆಸಿಡೆಂಟ್ಸ್ ಅಸೆಂಟ್ ಇಟ್ ವಿಲ್ ಬಿಕಮ್ ಆಕ್ಟ್. ನೆಕ್ಸ್ಟ್ ಸಾಮಾನ್ಯವಾಗಿ ನೆಕ್ಸ್ಟ್ ರಾಷ್ಟ್ರಪತಿಯವರು ಒಪ್ಪಿಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಈ ಒಂದು ಮಸೂದೆ ಕಾಯ್ದೆಯಾಗಿ ಪರಿವರ್ತನೆ ಆಗುತ್ತೆ. ಫೈನಾನ್ಷಿಯಲ್ ಬಿಲ್ ಅಂದ್ರೆ ಹಣಕಾಸು ಮಸೂದೆ. ಹಣಕಾಸು ಮಸೂದೆ ಬಗ್ಗೆ ನಾವು ನೋಡೋದಾದ್ರೆ, ಸರ್ಕಾರವು 1 ವರ್ಷಕ್ಕೆ ನಿಗದಿಪಡಿಸಿರುವ ಎಲ್ಲಾ ಆರ್ಥಿಕ ಸಲಹೆಗಳನ್ನು ಒಂದು ಮಸೂದೆ ಮೂಲಕ ಮಂಡಿಸುತ್ತದೆ. ಇದನ್ನೇ ಹಣಕಾಸು ಮಸೂದೆ ಎಂದು ಕರೆಯುತ್ತಾರೆ. ಅಂದ್ರೆ ಈಗ ನಾವು ಟಿವಿಲೆಲ್ಲ ಏನು ಬಡ್ಜೆಟ್ ಅಂತ ವರ್ಷಕ್ಕೆ ಒಂದ್ಸಲ ನ್ಯೂಸ್ ಅಲ್ಲಿ ಫೆಬ್ರವರಿ ಮಂತ್ ಅಲ್ಲಿ ನೋಡ್ತಾ ಇರ್ತೀವೋ ಅದೇ ಫೈನಾನ್ಷಿಯಲ್ ಬಿಲ್. ಅಂದ್ರೆ ಆ ಫೈನಾನ್ಷಿಯಲ್ ಬಿಲ್ ಅಲ್ಲಿ ಅಂದ್ರೆ ಆ ಡ್ರಾಫ್ಟ್ ಕಾಪಿನಲ್ಲಿ ಏನೇನಿರುತ್ತೆ ಅಂತಂದ್ರೆ, ಹಿಂದಿನ ವರ್ಷ ಎಷ್ಟು ರೆವೆನ್ಯೂ ಕಲೆಕ್ಟ್ ಆಗಿದೆ, ಎಷ್ಟು ಖರ್ಚಾಗಿದೆ, ಮತ್ತೆ ಈ ವರ್ಷ ಎಷ್ಟು ರೆವೆನ್ಯೂ ಕಲೆಕ್ಟ್ ಆಗ್ಬೋದು, ಎಷ್ಟು ಖರ್ಚಾಗ್ಬೋದು, ಇದನ್ನೆಲ್ಲ ಒಂದು ಡ್ರಾಫ್ಟ್ ಕಾಪಿನಲ್ಲಿ ಈ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತಾರೆ. ಸೊ ಅದನ್ನೇ ಫೈನಾನ್ಷಿಯಲ್ ಬಿಲ್ ಅಂತ ಕರೀತಾರೆ. ಈ ಮಸೂದೆಯನ್ನು ರಾಷ್ಟ್ರಪತಿಯ ಶಿಫಾರಸನ್ನು ಪಡೆದು ಮಂಡಿಸತಕ್ಕದ್ದು. ಅಂದ್ರೆ ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಈಸ್ ಮಸ್ಟ್. ಇದನ್ನು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಅಂದ್ರೆ ಈ ಫೈನಾನ್ಷಿಯಲ್ ಬಿಲ್ ನ ರಾಜ್ಯಸಭೆಯಲ್ಲಿ ಮಂಡಿಸೋ ಹಾಗಿಲ್ಲ, ಇದನ್ನ ಲೋಕಸಭೆನಲ್ಲೇ ಮಂಡಿಸ್ಬೇಕು. ಇನ್ನ ಮಿಕ್ಕಿದ್ದ ಪ್ರೊಸೀಜರ್ ಅಂತಂದ್ರೆ ನೆಕ್ಸ್ಟ್ ಈ ಬಿಲ್ಲು ಪಾಸ್ ಆಗೋದು, ರಾಷ್ಟ್ರಪತಿಗೆ ಹೋಗೋದು, ಇದೆಲ್ಲ ಏನ್ ಪ್ರೊಸೀಜರ್ ಅಂತಂದ್ರೆ ಆರ್ಡಿನರಿ ಬಿಲ್ಗೆ ನಾವು ಏನ್ ಪ್ರೊಸೀಜರ್ ನೋಡಿದೀವೋ ಅದೇ ಸೇಮ್ ಪ್ರೊಸೆಸ್ ಫಾಲೋ ಆಗುತ್ತೆ. ಅಂದ್ರೆ ಆರ್ಡಿನರಿ ಬಿಲ್ಗೆ ಅಲ್ಲಿ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇರಲಿಲ್ಲ, ಆದ್ರೆ ಫೈನಾನ್ಷಿಯಲ್ಗೆ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇದೆ. ಅಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಮಂಡಿಸಬಹುದಾಗಿತ್ತು, ಆದ್ರೆ ಇಲ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೇಕು. ಇವೆರಡು ಪಾಯಿಂಟ್ಸ್ ಬಿಟ್ರೆ ಮಿಕ್ಕದ ಎಲ್ಲ ಆರ್ಡಿನರಿ ಪ್ರೊಸೀಜರ್ ಏನು ಫಾಲೋ ಮಾಡ್ತೀವಿ ಆರ್ಡಿನರಿ ಬಿಲ್ಗೆ, ಅದೇ ಪ್ರೊಸೀಜರ್ ಫಾಲೋ ಆಗುತ್ತೆ ಬಿಲ್ ಪಾಸ್ ಆಗೋ ತನಕ. ಫೈನಾನ್ಷಿಯಲ್ ಬಿಲ್ 2 ಆರ್ಟಿಕಲ್ 117/3 ಅಂದ್ರೆ ನಿಮ್ಗೆ ಲಾಸ್ಟ್ ಸ್ಲೈಡ್ ನಲ್ಲಿ ಹೇಳ್ಬೇಕಾದ್ರೆ ಇದೊಂದು ಹೇಳಿರ್ಲಿಲ್ಲ, ಅದು ಆರ್ಟಿಕಲ್ 117 ಮತ್ತೆ ಸಬ್ ಆರ್ಟಿಕಲ್ 1 ಅಂತ ಹೇಳ್ಬೇಕಾಯ್ತು ಫೈನಾನ್ಷಿಯಲ್ ಬಿಲ್ 1 ನ, ಬಟ್ ಅಲ್ಲಿ ಹೇಳಿರ್ಲಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಲಾಸ್ಟ್ ಸ್ಲೈಡ್ ಅಲ್ಲಿ ಬಂದು ಫೈನಾನ್ಷಿಯಲ್ ಬಿಲ್ 1 ಆರ್ಟಿಕಲ್ 117 ಸಬ್ ಆರ್ಟಿಕಲ್ 1 ಅದ್ ಬಂದು ಬಾರೋಯಿಂಗ್ಸ್ ರಿಲೇಟೆಡ್ ಅಂತಂದ್ರೆ ಅದು ನಾವು ಪಡ್ಕೊಳ್ಳೋದು ಅಂತಂದ್ರೆ ಇನ್ಕಮಿಂಗ್ ಅಂತಂದ್ರೆ ಕಲೆಕ್ಷನ್ ಬಗ್ಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಖರ್ಚು ಬಗ್ಗೆ ಸಂಬಂಧಪಟ್ಟಿದ್ದು. ಆರ್ಟಿಕಲ್ 117 ಸಬ್ ಆರ್ಟಿಕಲ್ 1 ಮತ್ತು ಆರ್ಟಿಕಲ್ 117 ಸಬ್ ಆರ್ಟಿಕಲ್ 3 ಇವೆರಡು ಸೇರಿ ಫೈನಾನ್ಷಿಯಲ್ ಬಿಲ್ ಬಗ್ಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ಬಾರೋಯಿಂಗ್ಸ್, ಇದರಲ್ಲಿ ಎಕ್ಸ್ಪೆಂಡಿಚರ್ಸ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಂದ್ರೆ ಸಂಚಿತ ನಿಧಿ, ಭಾರತದ ಸಂಚಿತ ನಿಧಿಯಿಂದ ಖರ್ಚಾಗೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಲಾಗುತ್ತೆ.
ಪಾರ್ಲಿಮೆಂಟ್ ಫಾಲೋಸ್ ದ ಪ್ರೊಸೀಜರ್ ಆಫ್ ಆರ್ಡಿನರಿ ಬಿಲ್ ಇನ್ ಎನಾಕ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಬಿಲ್ 2. ಫೈನಾನ್ಷಿಯಲ್ ಬಿಲ್ 1 ಗೆ ಏನ್ ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರ್ ಫೈನಾನ್ಷಿಯಲ್ ಬಿಲ್ 2ಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಫೈನಾನ್ಷಿಯಲ್ ಬಿಲ್ ಆರ್ಟಿಕಲ್ 117 ಸಬ್ ಆರ್ಟಿಕಲ್ 3, ಫೈನಾನ್ಷಿಯಲ್ ಬಿಲ್ 1 ಗೆ ಆರ್ಟಿಕಲ್ 117 ಸಬ್ ಆರ್ಟಿಕಲ್ 1. ಸೊ ಇವತ್ತಿನ ಕ್ಲಾಸ್ ಮುಗೀತು. ನೆಕ್ಸ್ಟ್ ಟಾಪಿಕ್ ಬಂದು ಸ್ಪೀಕರ್ ಅಂದ್ರೆ ಸಭಾಧ್ಯಕ್ಷರು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಪೀಕರ್ ಬಗ್ಗೆ ತಿಳಿಸ್ಕೊಡ್ತೀನಿ.